ಅಕ್ಕ ನೀವು ಫಸ್ಟ್ ಟೈಮ್ ಹೆಂಗ್ ಮಾಡಿಸ್ಕೊಂಡ್ರಿ? ಅಯ್ಯೋ ನಾನಂತೂ ಫುಲ್ ನರ್ವಸ್ ಆಗಿದೆ ಕಣೆ, ಯಾಕಂದ್ರೆ ಅದು ಹಂಗಿತ್ ಕಣೆ, ಯಪ್ಪ ಪಚಕ್ ಪಚಕ್ ಅಂತ. 2 ರೌಂಡ್ ನಂತರ ಗೊತ್ತಾಗಿಲ್ಲ. ಅವನ ಮುಖದಲ್ಲಿ ಸಣ್ಣ ನಗು, ಆದರೆ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಟೆನ್ಷನ್. ಅಯ್ಯೋ, ನಾನಂತೂ ಆ ದಿನ ಫುಲ್ ನರ್ವಸ್ ಆಗಿದ್ದೆ ಕಣೆ. ಅವಳು ಹೀಗೆ ಹೇಳ್ತಿದ್ದಂತೆ ನನ್ನ ಹೃದಯ ಜೋರಾಗಿ ಬಡಿತ ಶುರುವಾಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಮಳೆ ಜೋರಾಗಿ ಬರುತ್ತಿತ್ತು. ಕರೆಂಟ್ ಕೂಡ ಹೋಗಿತ್ತು. ಕತ್ತಲಲ್ಲಿ ಕೇವಲ ಕ್ಯಾಂಡಲ್ ಲೈಟ್ ಮಾತ್ರ. ಅವಳು ನಿಧಾನವಾಗಿ ನನ್ನ ಹತ್ತಿರ ಕೂತ್ಕೊಂಡಳು. ನಿನಗೆ ನಿಜ ಹೇಳ್ಬೇಕಾ, ಆ ದಿನ ನಾನು ಲಿಟ್ರಲಿ ಕೈ ನಡುಗ್ತಾ ಇದ್ದೆ. ಅವಳ ಮಾತು ಕೇಳ್ತಿದ್ದಂತೆ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಆಮೇಲೆ ಅಕ್ಕ, ನಾನು ಕೇಳಿದೆ. ಅವಳು ಸಣ್ಣ ನಗುತ್ತಾ ನನ್ನ ಕಿವಿಯ ಹತ್ತಿರ ಬಂದು ಆ ದಿನ ಏನಾಯ್ತು ಅಂದ್ರೆ ಅಂತ ಹೇಳಿ ಕಥೆ ಶುರು ಮಾಡಿದಳು. ಆ ದಿನ ಮನೇಲಿ ಎಲ್ಲರೂ ಊರಿಗೆ ಹೋಗಿದ್ರು. ನಾನು ಮಾತ್ರ ಒಬ್ಬಳೇ ಮನೇಲಿ ಇದ್ದೆ. ಹೊರಗೆ ಮಳೆ, ಒಳಗೆ ಸೈಲೆನ್ಸ್. ಅಷ್ಟರಲ್ಲಿ ಫೋನ್ ಬಂತು. ಅಕ್ಕ, ನಾನು ಬರ್ತೀನಿ, ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡ್ಬೇಕು. ಅವನು ಹೀಗೆ ಹೇಳಿದ. ನನಗೆ ಟೆನ್ಷನ್ ಶುರುವಾಯ್ತು. ಯಾಕಂದ್ರೆ ಮೊದಲ ಸಲ ನಾನು ಅವನ ಜೊತೆ ಒಬ್ಬಳೇ ಮಾತಾಡೋದು. ಸ್ವಲ್ಪ ಟೈಮ್ ನಂತರ ಡೋರ್ಬೆಲ್ ಹೊಡೆದ ಶಬ್ದ. ನನ್ನ ಹೃದಯ ಲಿಟ್ರಲಿ ಜೋರಾಗಿ ಬಡಿತ ಶುರು ಮಾಡ್ತು. ಡೋರ್ ಓಪನ್ ಮಾಡಿದೆ. ಅವನು ಸಂಪೂರ್ಣ ಮಳೆಯಲ್ಲಿ ನೆನೆದು ನಿಂತಿದ್ದ. ಒಳಗೆ ಬಾ ಅಂತ ಹೇಳಿದೆ. ಅವನು ಒಳಗೆ ಬಂದ. ಕರೆಂಟ್ ಇರ್ಲಿಲ್ಲ, ಕೇವಲ ಕ್ಯಾಂಡಲ್ ಲೈಟ್. ಆ ಲೈಟ್ನಲ್ಲಿ ಅವನ ಫೇಸ್ ನೋಡಿದಾಗ ನನಗೆ ಇನ್ನೂ ನರ್ವಸ್. ಅವನು ನನ್ನ ಕಡೆ ನೋಡ್ತಾ, ಅಕ್ಕ, ನಿನ್ಗೆ ಒಂದು ಮಾತು ಕೇಳ್ಬೇಕಿತ್ತು ಅಂತ ಹೇಳಿದ. ನಾನು ಸೈಲೆಂಟ್. ಅವನು ನಿಧಾನವಾಗಿ ಹತ್ತಿರ ಬಂದು. ಆ ಕ್ಷಣದಲ್ಲಿ ನನ್ನ ಕೈ ಫುಲ್ ಕೋಲ್ಡ್ ಆಗಿತ್ತು. ಯಾಕೋ ಗೊತ್ತಿಲ್ಲ, ಭಯನಾ ಅಥವಾ ಎಕ್ಸೈಟ್ಮೆಂಟನಾ? ಅವನ ಮಾತು ಕೇಳೋಕೆ ಕೂಡ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ಅವನು ನನ್ನ ಕಣ್ಣಲ್ಲಿ ನೋಡ್ತಾ, ನೀವು ಟೆನ್ಷನ್ ಆಗಬೇಡಿ ಅಂತ ಹೇಳಿದ. ಆ ಮಾತು ಕೇಳಿ ಸ್ವಲ್ಪ ಕಾಮ್ ಆಯ್ತು. ಆದ್ರೆ ಹೊರಗೆ ಥಂಡರ್ ಸೌಂಡ್, ಒಳಗೆ ಕ್ಯಾಂಡಲ್ ಲೈಟ್. ಅವನು ಹತ್ತಿರ. ಈ ಅಟ್ಮಾಸ್ಫಿಯರ್ನೇ ಬೇರೆ ತರ ಇತ್ತು. ಅವನು ಸಡನ್ಲಿ ನಗ್ತಾ ಹೇಳಿದ, ನೀವು ಇಷ್ಟು ನರ್ವಸ್ ಆಗ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಶೈ ಆಗಿ ಕೆಳಗೆ ನೋಡಿದೆ. ಅಷ್ಟರಲ್ಲಿ ದಡಕ್, ಮನೆಯ ಹೊರಗಡೆ ದೊಡ್ಡ ಶಬ್ದ. ನಾನು ಭಯಪಟ್ಟು ಅವನ ಕೈ ಹಿಡಿದೆ. ಅವನು ಕೂಡ ಸರ್ಪ್ರೈಸ್ ಆಗಿ ನನ್ನ ಕಡೆ ನೋಡಿದ. ಒಂದು ಕ್ಷಣ ಇಬ್ಬರೂ ಸೈಲೆಂಟ್. ಸ್ವಲ್ಪ ಟೈಮ್ ನಂತರ ಗೊತ್ತಾಯ್ತು. ಹೊರಗೆ ಮರದ ಕೊಂಬೆ ಬಿದ್ದ ಶಬ್ದ ಅದು. ನಾವು ಇಬ್ಬರೂ ಲಾಫ್ ಮಾಡ್ಕೊಂಡ್ವಿ. ಆ ದಿನದ ನಂತರ ನನ್ನ ನರ್ವಸ್ನೆಸ್ ಸ್ಲೋಲಿ ಕ್ಲೋಸ್ ಫ್ರೆಂಡ್ಶಿಪ್ ಆಗಿ ಚೇಂಜ್ ಆಯ್ತು. ಇವತ್ತಿಗೂ ಆ ರೇನಿ ನೈಟ್ ನೆನಪಾದ್ರೆ ನನಗೆ ಸ್ಮೈಲ್ ಬರುತ್ತೆ. ಅವನ ಆ ದಿನ ಹೇಳಿದ ಒಂದು ಮಾತು ಮಾತ್ರ ಇವತ್ತಿಗೂ ನೆನಪಿದೆ. ಭಯ ಇದ್ದರೂ ಕೆಲವೊಮ್ಮೆ ಲೈಫ್ನ ಬೆಸ್ಟ್ ಮೂಮೆಂಟ್ಸ ಅಲ್ಲಿ ಶುರು ಆಗುತ್ತವೆ. ಅವಳ ಕಥೆ ಕೇಳಿ ನಾನು ಸೈಲೆಂಟ್ ಆಗಿ ಕುಳಿತೆ. ಹೊರಗೆ ಇನ್ನೂ ಮಳೆ ಬರುತ್ತಿತ್ತು. ಆದ್ರೆ ನನ್ನ ಮೈಂಡಲ್ಲಿ ಒಂದೇ ಕ್ವೆಶ್ಚನ್, ಅವನು ಈಗ ಎಲ್ಲಿದ್ದಾನೆ?